ಕರ್ನಾಟಕದ ಗಡಿಭಾಗದ ವಸಂತಪುರ ಎಂಬೊಂದೂರಿನಲ್ಲಿ ಇದ್ದನೊಬ್ಬ ರಾಜ. ಹಿಂಸಕನಾಗಿದ್ದ ಅವನು ತನ್ನ ರಾಜ್ಯದ ಪ್ರಜೆಗಳ ಮೇಲೆ ನಿತ್ಯ ದೌರ್ಜನ್ಯವೆಸಗುತ್ತಿದ್ದ. ಸ್ತ್ರೀ ಸಂಕುಲವನ್ನು ಅಗೌರವದಿಂದ ಕಾಣುತ್ತಿದ್ದ ರಾಜ ಒಬ್ಬ ದುರಾಚಾರಿಯಾಗಿ ದುಷ್ಟಬುದ್ಧಿಯವನೆಂದೇ ಕುಖ್ಯಾತನಾಗಿದ್ದ, ಪ್ರಶ್ನಾತೀತನಾಗಿದ್ದ. ಒಮ್ಮೆ ನಿದ್ರಿಸಿದ್ದ ರಾಜನಿಗೊಂದು ಸ್ವಪ್ನವಾಯಿತು. ಅವನು ಪೂಜಿಸುತ್ತಿದ್ದ ದೈವದ ಅಶರೀರವಾಣಿಯೊಂದು ರಾಜನನ್ನು ಬಡಿದೆಚ್ಚರಿಸಿತು. ನಿನ್ನ ಕುಕೃತ್ಯಗಳ ಸರಣಿಯಿಂದಾಗಿ ನಿನ್ನಿಂದ ಪೂಜಿಸಿಕೊಳ್ಳುವ ಮನಸ್ಸಿಲ್ಲದೆ ನಾ ಹೊರನಡೆಯುತ್ತಿದ್ದೇನೆ. ದೈವವಾಣಿಯಿಂದ ವಿಚಲಿತನಾಗಿ ಕೋಪಾವಿಷ್ಟನಾದ ರಾಜ ತಾನು ಭಕ್ತಿ ನಿಷ್ಠೆಗಳಿಂದ ಪೂಜಿಸುತ್ತಿದ್ದ ದೈವದ ವಿಗ್ರಹವನ್ನು ಹೊತ್ತೊಯ್ದು ಬಾಳು ಬಾವಿಗೆ ಬಿಸುಟ. ಶ್ರದ್ಧೆಯಿಂದ ಪೂಜೆಗೈಯುತ್ತಿದ್ದ ನೀನೇ ನನ್ನಿಂದ ದೂರವಾಗುವಿಯಾದರೆ ನಿನ್ನ ಮೂರ್ತಿಯದು ಅಪ್ರಯೋಜಕ. ರಾಜನಿಗೆ ನೆಮ್ಮದಿ ಅಲ್ಲಿಂದ ಕೈಗೆಟುಕದಾಯಿತು. ಅತಿವೃಷ್ಟಿಯಿಂದಾಗಿ ರಾಜ್ಯಕ್ಕೂ ಕೊಚ್ಚಿ ಹೋಗುವ ಸಂಚಕಾರ ಬಂದೊದಗಿತು. ಕಾಲಾಂತರದಲ್ಲಿ ಅದೇ ರಾಜ್ಯಕ್ಕೆ ದಕ್ಕಿದ ಹೆಸರು ಅಡವಿ ಕಟ್ಟೆ. ಅವಿ ನೋಡ್ದ ಮಗ, ಈ ಸೂಪರ್ ಪ್ಲೇಸ್ಗೆ ನಾನು ನಿಮ್ಗೆಲ್ಲರಿಗೂ ಕರ್ಕೊಂಡು ಬಂದಿದ್ದೀನಿ. ಹಾಂ, ಏನು ಹೇಳ್ತೀಯ? ಎಂಜಾಯ್ ಆಯ್ತಲ್ವಾ? ಹೌದು ಮಗ, ಎಣ್ಣೆ ಕುಡಿದು ಸ್ವಲ್ಪ ಜಾಸ್ತಿ ಆಯಿತು. ಹಾಂ ಸರಿ, ನೀವು ಹೊರಡಿ, ನಾನು ಬರ್ತೀನಿ. ಬರೋ ನಾವು ಈ ಕಡೆ ಹೋಗೋಣ. ನಿಂತ್ಕೊಳ್ರೋ, ನಾನು ಬರ್ತೀನಿ. ಏಯ್ ಮಗ, ಏನಿದು ರೋಡಲ್ಲೇನೋ ಇದೆಯಲ್ಲ? ಏನಿರ್ಬೋದು ಈ ಬ್ಯಾಗಲ್ಲಿ? ಅಕ್ಕಪಕ್ಕ ಬೇರೆ ಯಾರೂ ಇಲ್ಲ, ನೋಡೋಣ. ಹಾಂ, ಇದೇನು ಇಷ್ಟೊತ್ತಿನಲ್ಲಿ ಕೈ ಕೊಡ್ತಲ್ಲ? ಏನಾಗಿರ್ಬೋದು? ಕತ್ಲೆ ಬೇರೆ, ಏನೊಂದು ಗಾಡಿನೂ ಓಡಾಡ್ತಿಲ್ಲ. ಪಂಚರ್ ಏನಾದರೂ ಆಯ್ತಾ? ಏನಾಯ್ತು? ನನಗೆ ಬೇರೆ ಏನೂ ಬರಲ್ಲ.
ಬದುಕೋಣ, ಸತ್ತೋಗ್ಬಿಟ್ಟ. ಒಳ್ಳೆ ಅವಕಾಶ, ಫಸ್ಟ್ ಕಿತ್ಕೊಂಡ್ಬಿಡೋಣ ಇದೆಯಲ್ಲ. ಉಂಗುರ ಇದು ಟೈಟ್ ಇದೆ. ಯಾರು ನೋಡ್ತಾ ಇಲ್ವಲ್ಲ? ಕಾರಲ್ಲಿ ಏನಿದೆ ಒಂದ್ಸಲ ಅದನ್ನ ನೋಡ್ಬಿಡ. ಹಿಂದೆ ನೋಡೋಣ. ಬ್ಯಾಗ್ ಇದು ಏನಿರ್ಬೋದು? ಇವಾಗ ನನ್ನ ಲೈಫೇ ಚೇಂಜು. ಯಾರು ನೋಡ್ತಾ ಇಲ್ವಲ್ಲ? ಓಕೆ, ಬಟ್ಟ ಹೋಗ್ಬಿಡೋಣ ಇಲ್ಲಿಂದ. ಯಾವುದು ಗಾಡಿ ಬರ್ತಾಯಿದೆ? ಹಲೋ ಹಲೋ, ಲೆಫ್ಟ್, ಹಲೋ. ಛೇ, ನಿಲ್ಸಿಲ್ವಲ್ಲ? ಯಾರೋ ಬಂತು ಬಂತು ಬಂತು. ಹಲೋ, ಲೆಫ್ಟು, ಹಲೋ 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 ಹಲೋ. ಹಾಂ, ಸ್ವಲ್ಪ ಮುಂದೆವರೆಗೆ ಬಿಡ್ತೀರಾ? ಹ್ಞೂ ಆಯ್ತು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಬಾಸ್. ಬರಲಾ ಬಾಸ್? ಹಲೋ. ಹಾಂ, ಬರ್ತಾಯಿದ್ದೀನಿ ಮನೆಗೆ. ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಬಂದುಬಿಡ್ತೀನಿ ಇನ್ನೊಂದು ಅರ್ಧ ಗಂಟೆ. ಸರಿ, ಹೋಗಿದ್ದ ಕೆಲಸ ಎಲ್ಲ ಆಗಿದೆ, ಬರ್ತಾಯಿದ್ದೀನಿ. ನಿನಗೊಂದು ಒಳ್ಳೆ ಸುದ್ದಿ ಬೇರೆ ಹೇಳಬೇಕು. ಸರಿ. ಆಯಿತು. ಹಲೋ, ಇರೋ 10 ನಿಮಿಷ ಬರ್ತಾ ಇದ್ದೀನಿ. ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ? ಈಗ ಗಾಡಿ ನಿಲ್ಲಿಸು. ಎದ್ದಳ ಮೇಲೆ ಮಗನೇ, ಕುಡ್ಕೊಂಬಂದು ಮಲಗ್ಬಿಟ್ಟವ್ರೆ ಇಲ್ಲಿ. ಎದ್ದಡಿಯಾ? ನೀ ಬ್ಯಾಗ್ ತಗೊಳಕ್ ಬಾರೋ. ಬ್ಯಾಗ್ ತಗೊಳಕ್ ಬಾರೋ. ನಿನ್ನ. ಹಲೋ ಸರ್, ಬಂದೆ ಸರ್, 10 ನಿಮಿಷ ಬಂದ್ಬಿಟ್ಟೆ ಸರ್. ಹಲೋ, ಬಂದೆ ಸರ್. ಗಾಡಿ ಬಿಡಪ್ಪ, ಜಲ್ದಿ ರೆಡಿ, ಬೇಗ 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 ರೆಡಿ. ಏನು ಮಾಡೋದು? ಗಾಡಿ ಬೇರೆ ಕೈ ಕೊಡ್ತು, ಬಸ್ಸು ಬೇರೆ ಕಾಣಿಸ್ತಾ ಇಲ್ಲ, ಆಟೋನೂ ಕಾಣಿಸ್ತಾ ಇಲ್ಲ. ಛೇ, ಏನು ಮಾಡಲಿ ಇವಾಗ? ಕಿಶೋರ್ ಕಾಲ್ ಮಾಡೋಣ. ಕಿಶೋರ್, ನನ್ನ ಗಾಡಿ ಬೇರೆ ಹಾಳಾಗಿದೆ ಕಣೋ, ಬಸ್ ಸ್ಟಾಪಲ್ಲಿ ಇತ್ತಿದ್ದೀನಿ. ನೀನು ಗಾಡಿ ಎತ್ಕೊಂಡು ಬೇಗ ಬಾರೋ, ಲೇಟಾಗಿ ಹೋದ್ರೆ ಅಮ್ಮ ಮನೇಲಿ ಬೈತಾರೆ. ಬೇಗ ಬಾರೋ. ಹಾಂ, ಬ್ಯಾಗ್ ಇದೆಯಲ್ಲ, ಅಕ್ಕಪಕ್ಕ ಯಾರೂ ಕಾಣಿಸ್ತಾ ಇಲ್ಲ. ಏನಿರ್ಬೋದಿದು? ಕೃಷ್ಣ, ಹಾಂ, ಏನೋ ಮಾಡ್ತಾ ಇದೀಯಾ? ಗಾಡಿ ಕೈ ಕೊಡ್ತು ಮಗ, ಅದಕ್ಕೆ ಕಾಯ್ತಿದೆ. ಬಾ ನನ್ನ ಜೊತೆ. ನಡಿ ಮಗ. ಎಲ್ಲೋಗಿದ್ದ ಮಗ? ಮಾಮೂಲಿ ಕಣ. ಸರಿ ಕಣ. ಸರಿ, ಬರಲಾ? ಓಕೆ, ಬಾಯ್ ಕಣ. ಬಾಯ್.
ಲೋ, ನೀನ್ ದಿನ 12 ಗಂಟೆ ರಾತ್ರಿಗೆ ಬಂದ್ರೆ ಏನೋ ಮಾಡ್ಲಿ? ನಾಳೆ ಆಫೀಸಲ್ಲಿ ಬೇರೆ ಮೀಟಿಂಗ್ ಇದೆ ಅಂತಿದ್ದಾರೆ. ನಿಮ್ಮಪ್ಪ ನಿನ್ನ ಮೆಡಿಕಲ್ ಓದಿಸ್ಬೇಕು ಅಂತ ಸಾಲ ಮಾಡಿ ಹೋದ. ನೀನ್ ನೋಡಿದ್ರೆ ಮನೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಟ್ರಕ್ಕಿಂಗು ಅಲ್ಲಿ ಇಲ್ಲಿ ಅಂತ ಊರ್ ಸುತ್ತಿದ್ಯಾ. ಆಯ್ತು ಬಿಡಮ್ಮ, ಆಯ್ತು ಹೋಗು. ನಿಂದು ಯಾವತ್ತು ಇದ್ದಿದ್ದೆ. ಎಲ್ಲ ನನ್ ಕರ್ಮ. ಇವಂದ್ ಯಾವಾಗ್ಲೂ ಇದ್ದಿದ್ದೆ. ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ. ಏನಿದೆ ಇದರಲ್ಲಿ? ನಾನು ನೋಡಿಲ್ವಲ್ಲ. ಹಾ, ಏನ್ ಬುಕ್ ಇದು? ಲೋ ಕೃಷ್ಣ, ಬಾರೋ ಊಟ ಮಾಡು. ಆಯ್ತಮ್ಮ, ಬಂದೆ. ಬೇರೇನಿದೆ ಇದರಲ್ಲಿ? ಇವ್ನ್ ಎಷ್ಟ್ ಸಲ ಹೇಳಿದ್ರು ಕಿವಿನೇ ಕೇಳ್ಸಲ್ಲ. ಬರೋದೇ ಲೇಟು, ಅದ್ರಲ್ಲೂ 26 ಸಲ ಊಟ ಮಾಡು ಪಡ್ಕೋಬೇಕು. ಲೋ ಕೃಷ್ಣ, ಕೃಷ್ಣ, ಏನ್ ಮಾಡ್ತಿದ್ದ ನೀನು? ಕೃಷ್ಣ, ಕೃಷ್ಣ, ಕೃಷ್ಣ. ಏನಮ್ಮ? ನಾನು 2 ದಿನ ಮೈಸೂರ್ಗೆ ಹೋಗ್ತಾ ಇದ್ದೀನಿ. ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಬರೋವರೆಗೂ ಅದೇ ಮೇಂಟೈನ್ ಆಗುತ್ತೆ. ಹೋಗಿ ಊಟ ಮಾಡು. ಆಯ್ತಮ್ಮ. ಲೋ, ಟ್ರಕ್ಕಿಂಗು ಪ್ಯಾಕಿಂಗು ಅಂತ ಊರೂರು ಅಲಿಬೇಡ. ಮನೆ ಕಡೆ ಸ್ವಲ್ಪ ಗಮನ ಕೊಡು. ಏನ್ ಹುಡ್ಗಾನೋ, ಅದೆಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾನೆ ನೋಡು. ಥು. ನಾನು ಆಫೀಸ್ ಕೆಲ್ಸ ಮಾಡ್ಬೇಕು, ಮನೆ ಕೆಲ್ಸ ನೋಡ್ಬೇಕು, ಸಾಲ್ಗಾರನ್ನ ಸಂಭಾಳಿಸ್ಬೇಕು. ಸಾಲ್ದು ಅಂತ ಮೀಟಿಂಗು ಅಂತ ಊರು ಅಳಿಬೇಕು. ನೀನ್ ನೋಡಿದ್ರೆ ಸಾಲ ಸಂಭಾಳ್ಸೋಂಗಿಲ್ಲ, ಕಾಲೇಜಂತೂ ಲೆಕ್ಕಕ್ಕೆ ಇಲ್ಲ. ನಿನ್ಗಿಷ್ಟ ಬಂದಂಗ್ ನೀನ್ ಮಾಡ್ತೀಯ. ಲೋ, ಮನೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪನಾದ್ರೂ ಕಣ್ಬಿಟ್ ನೋಡೋ. ನಿಮ್ಮಪ್ಪ ಅಂತೂ ನಿನ್ ಎಜುಕೇಶನ್ಗೆ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡೋದ. ಅದನ್ನೆಲ್ಲ ನಾನ್ ಅನ್ಭವಿಸ್ತಾ ಇದ್ದೀನಿ. ಯಾವ್ದೋ ಬ್ಯಾಗ್ ಇದೆ. ಎಷ್ಟ್ ಸಲಿ ಹೇಳಿದ್ರು ಕೇಳಲ್ಲ. ದರಿದ್ರ ತಿಗ್ನೆಗಳು ಅದೆಷ್ಟು ಬಿದ್ದಿರ್ತಾವೆ ಏನೋ ಒಂದು ಗೊತ್ತಿಲ್ಲ. ಎಲ್ಲ ತನ್ನ ಮನೇಲಿ ಇಡ್ತಾನೆ. 100 ಸಲ ಬಡ್ಕೊಂಡ್ರೆ ಅದನ್ನೇ ಮಾಡ್ತಿರ್ತಾನೆ. ಥು, ಅನಿಷ್ಟಗಳನ್ನೆಲ್ಲ ಮುಟ್ಬೇಕು ನಾನು. ಇಷ್ಟೊತ್ತಲ್ಲಿ ಯಾರಿರ್ಬೋದು? ಓ ಶಂಕರಪ್ಪಣ, ನೀವಾ? ನಾನೇನಮ್ಮ ಶಂಕರಪ್ಪಣ. ಏನು ಮಾಡೋದು, ನಿಮ್ಮಂತರಿಗೆಲ್ಲ ಸಾಲ ಕೊಟ್ಟು ಶಂಕರಪ್ಪಣ ಅಂತ ಬಿಟ್ಟು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡು ಮಂಕರಪ್ಪ ಅಂತ ಇಟ್ಕೋಬೇಕಾಗಿದೆಯಮ್ಮ. ಯಾಕೆ ಶಂಕರಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ?
ಸರಸ್ವತಮ್ಮ, ನಿಮ್ಮ ಗಂಡ ನೋಡಿದ್ರೆ ವೆಂಕಟೇಶಪ್ಪ ಪುಣ್ಯಾತ್ಮ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ಟ. ನಾನು ನೋಡಿದ್ರೆ ಅವ್ನು ನಂಬ್ಕೊಂಡು 20 ಲಕ್ಷ ಸಾಲ ಕೊಟ್ಬಿಟ್ಟೆ. ಮಗ ಬೇರೆ ಮೆಡಿಕಲ್ ಓದ್ತವನಂತೆ. ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ನಡೀತಮ್ಮ, ಅಸ್ಲಾದ್ರೂ ಕೊಟ್ಟು ಬಿಡ್ಸಮ್ಮ. ಇದೇ ಲಾಸ್ಟ್ ವರ್ಷ ಎಜುಕೇಶನ್ ಮುಗಿಯುತ್ತೆ. ನಾನು ತರೋ ಈ ಸಂಬಳದಲ್ಲಿ ಮನೆ ಖರ್ಚು ಓದ್ಗೆ ಅಂತಾನೆ ಸರಿ ಹೋಗ್ತಿದೆ ಅಣ್ಣ. ಅಯ್ಯೋ ಈ ಅಮ್ಮಂದು ಸ್ಟಾರ್ಟ್ ಆಯ್ತು ಗುರು. ಅಣ್ಣ, ಈ ವರ್ಷ MBBS ಮುಗೀತಿದ್ದಂಗೆ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ ಆಗಿದ ತಕ್ಷಣ ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ನಾನು. ನಾನು ಸಾಲ ಕೊಟ್ಟರಲ್ಲ ಇದೇ ಗಾನ ಭಜನಮ್ಮ. ಏನು ನಿನ್ನ ಮಗ ಮೆಡಿಕಲ್ ಓದ್ಬಿಟ್ಟು ಕೋಟಿ ಸಂಪಾದನೆ ಮಾಡ್ಬಿಡ್ತಾನ? ಏನು ನಿನ್ನ ಗಂಡ ನನ್ನ ಹಳೆ ಸ್ನೇಹಿತ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಕಾಸು ಬಂದಿಲ್ಲ ಅಂದ್ಕೊಂಡು ನಾನೇನಾದರೂ ಈ ಮನೆ ತೋರಿಸ್ಬಿಟ್ರೆ ಸಾಲ ಕೊಟ್ಟವರು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಇನ್ನು 3 ತಿಂಗಳಲ್ಲಿ ನನ್ನ ದುಡ್ಡು ಬಂದ್ಬಿಡ್ಬೇಕು. ಸರಿ, ಬರ್ತೀನಿ ಸರಸ್ವತಮ್ಮ. ಸರಿ ಅಣ್ಣ. ಏನಿದು ಅವಾಗ ಬಿದ್ದ ಕನಸೆ ಬೀಳ್ತಿದೆಯಲ್ಲ, ಏನಿರ್ಬೋದು ಇದು? ನೋಡಿದ್ರೆ ವೆಂಕಟೇಶಪ್ಪ ಪುಣ್ಯಾತ್ಮ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ಟ. ನಾನು ನೋಡಿದ್ರೆ ಅವ್ನು ನಂಬ್ಕೊಂಡು 20 ಲಕ್ಷ ಸಾಲ ಕೊಟ್ಬಿಟ್ಟೆ. ಮಗ ಬೇರೆ ಮೆಡಿಕಲ್ ಓದ್ತವನಂತೆ. ಈ ವರ್ಷ MBBS ಮುಗೀತಿದ್ದಂಗೆ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ ಆಗಿದ ತಕ್ಷಣ ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ ನಾನು. ಹಲೋ ಕೃಷ್ಣ, ಎಲ್ಲಿದ್ಯಾ ಮಗ? ಮಗ, ಮನೇಲಿದ್ದೀನಿ ಕಣ. ಒಂದು ಜಾಗ ನೋಡಿದ್ದೀನಿ ಮಗ, ಸೂಪರ್ ಆಗಿದೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಬರ್ತೀಯೇನೋ? ಇಲ್ಲ ಮಗ, ಆಗಲ್ಲ. ಅಮ್ಮ ಬೇರೆ ಮನೇಲಿಲ್ಲ. 2 ದಿವಸ ಕೆಲಸದ ಮೇಗಲೆ ಅಂತ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಮಗ ಬರೋಕ್ಕಾಗಲ್ಲ. ಮಗ, ಅಮ್ಮ ಬೇರೆ ಮನೇಲಿಲ್ಲ ಅಂಚಲೋ, ಬಾರ ಒಂದು 2 ದಿವಸ ಓಡ್ ಬರೋಣ. ನೋಡು, ಒಂದು 2 ದಿವಸ ಹೋಗಿ ಬರೋಣ. ಹಲೋ, ಯಾಕ ಮಗ ಮಾತಾಡ್ತಾ ಇಲ್ಲ? ಸರಿ ಮಗ, ಒಂದು 15 ನಿಮಿಷ ಟೈಮ್ ಕೊಡು. ಸರಿ ಮಗ, ಆಯಿತು. ಏನು ಮಾಡಲಿ? ಹಲೋ, ನಿನ್ನ ಹತ್ರ 10 ನಿಮಿಷ ಮಾತಾಡಬೇಕು. ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಎಲ್ಲೋಯ್ತು ಬ್ಯಾಗು? ರಾತ್ರಿ ಎಲ್ಲೇ ಇಕ್ಕಿದ್ನಲ್ಲ. ಏನು ಮಾಡಲಿ? ಸರಿ, ಹುಡ್ಕೋದ. ರಾತ್ರಿ ಇತ್ತು, ಇವಾಗ ಕಾಣಿಸ್ತಲ್ವಲ್ಲ. ಎಲ್ಲಿರ್ಬೋದು ಇದು? ಹಾಂ, ನನಗೇನು ಒಂಚೂರು ಅರ್ಥ ಆಗ್ತಾರಲ್ಲ. ಎಲ್ಲೋಯ್ತು? ಹಾಂ, ಎಲ್ಲೂ ಕಾಣಿಸ್ತಲ್ವಲ್ಲ. ಏನಾಯಿತು? ಹಾಂ, ಇಲ್ಲಿ ಮೇಗಡೆನೂ ಇಲ್ಲ. ಇಲ್ಲಿ ಇಲ್ವಲ್ಲ. ಎಲ್ಲೋಯ್ತು ಅಂತಾರೆ ನನಗೆ ಒಂಚೂರು ಅರ್ಥ ಆಗ್ತಲ್ವಲ್ಲ. ಹಾಂ, ಏನು ಮಾಡಲಿ ಇವಾಗ? ಎಲ್ಲಿ ಅಂತ ಹುಡುಕ್ಲಕ್ಕ? ಏನು ಮಾಡಲಿ?
ಇಲ್ಲೇನೋ ಇರ್ಬೋದಾ? ಕಾಣಿಸ್ತಲ್ವೇ? ನಮ್ಮಮ್ಮ ಎಲ್ಲಿಕ್ಕಿದ್ರು ಬ್ಯಾಗು? ಇಡೀ ಮನೆಯೆಲ್ಲ ಹುಡ್ಕಾಡ್ನಲ್ಲ. ಅಯ್ಯೋ ಛೇ, ಏನು ಮಾಡಲಿ ಇವಾಗ? ನನಗ್ ಬೇಗ ಬರಕ್ ಹೇಳಿ ನೀನೇ ಲೇಟಾಗಿ ಬರ್ತಾ ಇದೆಯಲ್ಲ, ಸರಿನಾ ಅದು? ಆಯ್ತು, ಅದೇನ್ ಹೇಳ್ಬೇಕಂತಿದ್ಯೋ ಹೇಳು. ಹೇಳ್ತೀನಿ, ಸ್ವಲ್ಪ ಕೂಲಾಗು. ನಿನ್ನ ಹತ್ರ ಮುಖ್ಯ ವಿಷಯ ಮಾತಾಡ್ಬೇಕಂತ ಕರೆದಿದ್ದು. ಮುಖ್ಯವಾದ ವಿಷಯನಾ? ನಿಂಗೇನಾದ್ರೂ ಕೆಲಸ ಸಿಕ್ತಾ? ನೋಡು, ನಾನು ಹೇಳೋದನ್ನು ಸ್ವಲ್ಪ ಸಮಾಧಾನವಾಗಿ ಕೇಳು. ಆದರೆ ನೀನು ನನಗೆ ಪ್ರಾಮಿಸ್ ಮಾಡಬೇಕು, ವಿಷಯ ನಿನ್ನ ಬಿಟ್ಟು ಬೇರೆ ಯಾರೂ ಗೊತ್ತಾಗಬಾರ್ದು. ಇದು ಕೋಟಿ ಲೆಕ್ಕಕ್ಕಿದೆ. ಕೋಟಿನಾ? ಸರಿ, ನಾನು ನಿಂಗೆ ಏನು ಹೆಲ್ಪ್ ಮಾಡ್ಬೇಕು ಹೇಳು? ಸರಿ ಆಯ್ತು. ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಐ ಆಮ್ ಸಪೋರ್ಟಿಂಗ್ ಯು. ಏನೋ ಮಗ, ಯಾವ್ದು ಪ್ಲೇಸ್ ಸಿಗ್ತಾ ಇಲ್ಲ. ಇದು ನೋಡು. ಬೇಡ ಕಣ, ಇದು ಬೇಡ. ಜಾನು, ಅವ್ರು ಇನ್ನೂ ಏನು ಬಂದೇ ಇಲ್ಲ. ತ್ರಿಷಾ ಕಾಲ್ ಮಾಡಿ ಕೇಳು. ಏನ್ ಅಷ್ಟೊಂದು ಅರ್ಜೆಂಟ ನಿನ್ಗೆ? ನಿನ್ ಕಣ್ಮುಂದೆ ಇಲ್ಲೇ ಕೂತಿದ್ದೀನಿ. ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಇಟ್ಕೊಂಡು ಟ್ರ್ಯಾಕಿಂಗ್ ಪ್ಲೇಸಸ್ ಅದು ಅಂತ ಹುಡುಕ್ತಾನೆ ಇರ್ತಾನೆ. ಯಾವಾಗ್ಲೂ ನಿನ್ ಮುಖ ನೋಡ್ಕೊಂಡ್ ಕೂತ್ಕೊಳಕ್ಕೆ ನೀನೇನ್ ದೊಡ್ಡ ಐಶ್ವರ್ಯ ರೈ. ಟ್ರೆಕ್ಕಿಂಗು ಟ್ರಿಪ್ಪು ಅಂದ್ರೆ ಅವ್ನ್ ಬೆಳಗ್ಗೆ ಅವ್ನ್ ಮುಖನೇ ನೋಡ್ಕೊಳಲ್ಲ, ಹಂಗೆ ಓಡೋಗ್ತಾ ಇರ್ತಾನೆ. ಯಾಕೆ ಅವ್ನು ಹಂಗ್ ಓಡ್ಸ್ಕೊಂಡ್ ಬರ್ತಾ ಇದ್ಯಾ? ಇನ್ನೇನೇ ಮಾಡ್ಲಿ ಮತ್ತೆ, ಯಾವಾಗ ನೋಡಿದ್ರು ಇರಿಟೇಟ್ ಮಾಡ್ತಾನೆ ಇರ್ತಾನೆ, ಇಡಿಯಟ್. ಕೃಷ್ಣ, ಏನಾಯ್ತು? ಎಲ್ರಿಗೂ ಬರಕ್ಕೆ ಹೇಳಿದಂತೆ ಕಿಶೋರ್ ಫೋನ್ ಮಾಡಿದ್ದ. ನಾನೊಂದು ಒಳ್ಳೆ ಪ್ಲೇಸ್ ನೋಡಿದ್ದೀನಿ ಟ್ರೆಕ್ಕಿಂಗ್ಗೆ ಅಂತ. ಆ ವಿಷಯವಾಗಿ ನಿಮ್ಮನ್ನೆಲ್ಲ ಮಾತಾಡೋಕೆ ಕರೆದಿರೋದು. ಒಳ್ಳೆ ಪ್ಲೇಸು, ಥ್ರಿಲ್ಲಿರೋ ಜಾಗ. ಇದುವರೆಗೂ ಆ ಜಾಗಕ್ಕೆ ಯಾರೂ ಹೋಗಿಲ್ಲ, ನಾವೇ ಮೊದಲು ಹೋಗ್ತಾ ಇರೋದು. ಹೌದಾ? ಲೋ ಮಗ, ನಾನು ಅವಾಗಿಂದ ಲ್ಯಾಪ್ಟಾಪಲ್ಲಿ ಪ್ಲೇಸ್ ಹುಡುಕ್ತಾನೆ ಇದ್ದೀನಿ. ನೀನು ಹೋದ್ರೆ ಟ್ರಿಲ್ಲು ಗಿಲ್ಲು ಅಂತ ಏನೇನೋ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳೋ ಯಾವ್ದು ಜಾಗ ಅದು? ಲವ್, ಸ್ವಲ್ಪ ತಡಿ ಹೇಳ್ತೀನಿ. ಸುಮಾರು 300 ಕಿಲೋಮೀಟ್ರು. ಆ ಪ್ಲೇಸ್ ಹೆಸರು ಅಡವಿಕಟ್ಟೆ ಅಂತ. ಇದುವರೆಗೂ ಆ ಜಾಗಕ್ಕೆ ಟ್ರೆಕ್ಕಿಂಗ್ ಅಂತ ಯಾರೂ ಹೋಗಿಲ್ಲ, ನಾವೇ ಮೊದಲು ಹೋಗ್ತಾ ಇರೋದು. ಏನಂತೀರಾ? ಹೋಗೋಣ. ಆಯ್ತು, ಸೂಪರ್. ಏನೋ ಮಾಡೋದು? ಹೌದು ಕಿಶೋರ್, ಆ ಪ್ಲೇಸ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ನಾವೆಲ್ಲರೂ ಅಲ್ಲಿ ಹೋಗೋಣವಾ? ನೀವೆಲ್ಲ ಇಷ್ಟೊಂದ್ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಆ ಜಾಗದಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಅನ್ಸ್ತಾ ಇದೆ. ಓಕೆ, ಎಲ್ರೂ ಹೋಗೋಣ ಆ ಪ್ಲೇಸ್ಗೆ. ಹೋಗೋಣ. ಎಷ್ಟೋ ಟೈಮ್ ಆಯ್ತು? 6:30 ಆಯ್ತು. ನಿನ್ ಕೆಲ್ಸ ಹೆಂಗ್ ನಡೀತಾ ಇದೆ? ಬಂದಿಲ್ಲ. ಏನೋ ಪರವಾಗಿಲ್ಲ ಅಮ್ಮ. ಮಾಡಿ ಮಾಡಿ ಸಾಕಾಗೋಯ್ತಪ್ಪ. ಕೃಷ್ಣ, ಅಮ್ಮನ್ಗೆ ಹೇಳಿದ್ದೆ ಅನ್ನೋದೇ ಇಲ್ಲ. ಅವ್ನು ಇನ್ನೂ ಬಂದೇ ಇಲ್ಲ. ಇಷ್ಟೊತ್ತಾಯ್ತು, ನಾವೆಲ್ಲರೂ ವೇಟ್ ಮಾಡ್ತಾ ಇದೀವಿ. ಬರಕ್ಕೆ ಆಗಲ್ವಾ? ಅವ್ನು ಯಾವ ಅವನ್ಗೆ ಕೇಳು, ನನಗೆ ಗೊತ್ತಿಲ್ಲ. ಟೈಮ್ ಕರೆಕ್ಟ್ ಆಗಿ ಹೇಳಿದ್ದೇನೋ, ಇನ್ನ ಬಂದಿಲ್ಲ. ಹೇಳಿದೀನಿ ಕಣ. ಹೇ ತ್ರಿಷಾ, ಯಾಕೆ ಎಷ್ಟು ದಪ್ಪ ಆಗ್ಬಿಟ್ಟಿದ್ಯಾ? ಹಾಗೇನಿಲ್ಲ, ಏನಾಗುತ್ತೋ ನೋಡೋಣ. ಸರಿ ಬಿಡಿ. ಇವತ್ತು ನಾವು ಓದಂಗೆನೆ ಮಾಡೋದು ನೋಡಿದ್ರೆ ಹಂಗೆ ಇದೆ ಬಿಡಿ. ಅಲ್ಲೋಡಿ, ಗಾಡಿ ಬಂತು. ಅಲ್ಲ ಪಾಂಡು, ಬಂದ್ರಲ್ಲ. ನಾವ್ ನೋಡಿದ್ರೆ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದೀವಿ. ಇವ್ನ್ ನೋಡಿದ್ರೆ ಅಲ್ಲಾಡ್ಸ್ಕೊಂಡು ಇವಾಗ ಬರ್ತಾನಲ್ವಲ್ಲೇ. ಮಗ, ನಿಂಗೆ ಗೊತ್ತು ತಾನೆ, ಅವರಪ್ಪ ದುಡ್ಡು ಪಾರ್ಟಿ, ಅದಕ್ಕೆ ಮೆರಿತಾವನು. ಹಾಯ್. ಹಾಯ್ ನಾನ್ ರೆಡಿ, ನೀವು ರೆಡಿ? ಯಸ್. ಕೃಷ್ಣ, ಯಾರವರು? ಅಶೋಕು, ಇವ್ರವ್ರ ಡವ್ವು. ಏನಂಕಲ್, ಡವ್ ಜೊತೆ ಬಂದಿದ್ದೀರಾ? ಫುಲ್ ರೊಮ್ಯಾನ್ಸ್. ಹಾಗೆ ಇಲ್ಲಪ್ಪ, ನಾವು 20 ವರ್ಷದಿಂದ ಫ್ರೆಂಡು. ಹಾಯ್, ನಾನು ಮಂಜು ಅಂತ, ಚಾರ್ಟೆಡ್ ಅಕೌಂಟೆಂಟ್, BHEL ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಇತ್ತೀಚೆಗೆ ಹೋಗಿರಲಿಲ್ಲ, ಅಶೋಕ್ ಬಂದು ಕೇಳಿದಾಗ ಒಪ್ಕೊಂಡೆ.
ಸರಿ ಸರಿ, ನೀವೆಲ್ಲ ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಆ ಟ್ರೆಕಿಂಗ್ ಹೋಗೋದು ಯಾವಾಗ? ಕಮ್ ಆನ್ ಗೈಸ್, ಲೆಟ್ಸ್ ಗೋ ಫಾರ್ ಟ್ರೆಕಿಂಗ್. ನಡೀರಿ ಬೇಗ. ಜರ್ನಿ ಇದು ಖುಷಿ ವಿಷಯ, ಜಾಲಿಯಾಗಿ ಸುತ್ತು ತುಸು ಸಮಯ, ಹೊಸ ಹೊಸ ಆಸೆಗಳ ಹದಿಹರಯ, ನವ ನವ ಡ್ರೀಮುಗಳು ಹುಟ್ಟೋ ಸಮಯ. ಎಂದೆಂದು ನಾವು ಹಾಡಿನಲಿಯುವ, ಈಗ ಎಂದೆಂದು ನಾವು ಹಾಡಿ ಕುಣಿಯುವ. ಅಂದು ಇಂದು ಬಂದು ಹಾಗೆ ನಾವು ಸಾಗುವ, ಸ್ನೇಹ ಪ್ರೀತಿಗೆಂದು ಜೈ ಜೈ ಅನ್ನುವ. ಹ್ಯಾಪಿ ಜರ್ನಿ ಇದು ಖುಷಿ ವಿಷಯ, ಜಾಲಿಯಾಗಿ ಸುತ್ತು ತುಸು ಸಮಯ. ನಿನ್ನೆ ಎಂತ ಪಾರ್ಟಿ ಇತ್ತು ಗೊತ್ತಾ ಮಗ? ಏನಾ ಇದ್ರಲ್ಲಿ ಆ ಹುಡುಗಿ ಏನ್ ಡ್ಯಾನ್ಸು ಗೊತ್ತಾ ಮಗ? ಅಪ್ಪ ನೀನೇ ಮಿಸ್ ಮಾಡ್ಕೋಬೇಡ. ಮಿಸ್ ಆಗೋಯ್ತು ಬಾಸ್. ಅದ್ ನೋಡ ಮಜಾನೇ ಬೇರೆ ಇತ್ತು ಮಗ. ಹಾಗಲ್ಲ, ನೀವಿಬ್ರು ಇದ್ಕೊಂಡು ಮನೆಯಿಂದ ಆಚೆನೇ ಬರ್ಲಿಲ್ಲ. ನನ್ನ ಮಕ್ಕಳ, ಶೂನ್ಯ ಗಾಡಿ ತೆಗಿ. ಆ ನನ್ನ ಮಕ್ಕಳು ತೆಗಿ ಗಾಡಿ, ಬೇಗ ತೆಗಿ. ತಿರುಗ್ಸು ಗಾಡಿ ತಿರುಗ್ಸು ಬೇಗ. ನಡಿ ನಿಲ್ಸೋ ಗಾಡಿನ, ನಿಲ್ಸೋ ಗಾಡಿ. ಇಳಿಯೋ ಕೆಳಗೆ. ನಾನ್ ನಿಂತಿದ್ ನೋಡಿ ನೀರಾಸಿ ಹೋಗ್ತೀಯಾ? ಬೇವರ್ಸಿ ನನ್ನ ಮಗನೇ, ಏನು ಕಣ್ ಕಾಣಿಸಲ್ವಾ? ನೀರ್ ಆಡ್ಸ್ಕೊಂಡು ಹೋಗ್ತೀಯಾ? ಬಿಡ ಹೊಡಿದು. ಇನ್ನೊಂದ್ಸಲ ನನ್ನ ಕಣ್ಣು ಮುಂದೆ ಕಾಣಿಸಿದ್ರೆ ನೋಡು ಏನ್ ಮಾಡ್ತೀನಿ. ನಿಮ್ಗೇನಾಗಿಲ್ಲ ತಾನೆ? ಜಾಸ್ತಿ ಏನಾದ್ರು ರೇಟ್ ಆಯ್ತು? ಕಿಶೋರ್, ಆರ್ ಯು ಓಕೆ? ಬನ್ನಿ ಹೋಗೋಣ. ದಿನ ಮನಸ್ಸಲ್ಲೇ ನೋವಿದು ತಲ್ಲಣ. ಈ ಸ್ನೇಹ ತುಂಬಾ ಮಧುರ, ಯಾರೇನೇ ಅಂದ್ರು ಪ್ರೀತಿ ಎಂದೆಂದು ಅಮರ. ಏನೇನೇ ಬಂದ್ರು ಗುರಿಯನ್ನು ಮುಟ್ಟೋದಿಕ್ಕೆ ಅಡವಿ ಕಟ್ಟೆಗೆ ನಾವು ಹೋಗೋಣ ಸ್ನೇಹ ಸೇರಿಸಿ. ಹ್ಯಾಪಿ ಜರ್ನಿ ಇದು ಖುಷಿ ವಿಷಯ, ಜಾಲಿಯಾಗಿ ಸುತ್ತು ತುಸು ಸಮಯ.
ಪಯಣದಲ್ಲಿ ಹುಟ್ಟಾಟಕ್ಕಿಲ್ಲ ಕಮ್ಮಿ ಎಂದೆಂದು ಹೀಗೆ ನಲಿವಾ ಹ್ಯಾಪಿ ಜರ್ನಿ ಇದು ಖುಷಿ ವಿಷಯ ಜಾಲಿಯಾಗಿ ಸುತ್ತು ತುಸು ಸಮಯ ಲವ್ ಬೇಗ ಬರ್ರೋ, ಇನ್ನು ಸುಮಾರು ದೂರ ಹೋಗ್ಬೇಕು. ಕಿಶೋರ್ ಇನ್ನು ಎಷ್ಟು ಅಷ್ಟೊಂದು ದೂರ ಇದೆ? ನಿಧಾನವಾಗಿ ಬರ್ತಿದಿರಲ್ಲ, ಬೇಗ ಬೇಗ ಬರ್ರೋ. ನಂಗೆ ಸುಸ್ತಾಗ್ತಿದೆ ಕಿಶೋರ್, ನಂಗೆ ನಡೆಯಕ್ ಆಗ್ತಿಲ್ಲ. ಏನೇ ಗೊತ್ತು ಜಾನು, ಎಷ್ಟೋ ದೂರ ತಾನೇ ಕರ್ಕೊಂಡ್ ಬಂದಿರೋದು. ಸಾಕಾಗ್ಬಿಟ್ಟೈತೆ ಇಲ್ಲಿ. ಇಷ್ಟ ಇದ್ದ ಎಷ್ಟು ದೂರ ನೋಡ್ದು ಸಾಕಾಗೋಯ್ತಲ್ಲೋ. ಕೃಷ್ಣ ಇನ್ನ ಎಷ್ಟು ದೂರನೋ ಹೋಗ್ಬೇಕು. ಆಗ್ತಿಲ್ಲಪ್ಪ, ಸುಸ್ತಾಗ್ತಾ ಇದೆ. ಫ್ರೆಂಡ್ಸ್, ನಾವೆಲ್ಲರೂ ಸುಸ್ತಾಗಿದ್ದೀವಿ. ಇವತ್ತಿಲ್ಲೇ ಕ್ಯಾಂಪ್ ಹಾಕ್ಬಿಡೋಣ. ಇಲ್ಲೇ ಕ್ಯಾಂಪಾ? ಹಾಗೆ ಮಾಡೋಣ. ಇವತ್ತೆಲ್ಲರೂ ಹಂಗಾರೆ ಇಲ್ಲೇನಾ? ಇವತ್ತೆಲ್ಲರೂ ಇಲ್ಲೇ ಉಳ್ಕೊಂಡ್ಬಿಡೋಣ ಕಣ್ರೋ. ರವಿಯಲ್ಲಿ ರವಿ ನೀರು ಕುಡ್ಕೊಂಡು ಬರಕ್ಕೆ ಹೋಗಿದ್ದಾನೆ. ಯಾವಾಗಲೂ ಇದೇನೆ, ಲೇಟಾಗಿ ಬರೋದೇನೆ. ಕಿಶೋರ್, ಜಾನ್ವಿ, ನೀವು ಸೋದೆ ಉಡ್ಕೊಂಡು ತಗೊಬನ್ನಿ. ದೇವ್, ಪಾಂಡು, ಇಬ್ರು ಕಲ್ಲು ಹಿಡ್ಕೊಂಡು ತಗೊಬನ್ನಿ. ನನ್ನ ಕೈಲಿನ ಆಗಲ್ಲಪ್ಪ. ಏ ದೇವ್, ಬಾ ನಾವ್ ಈ ಕಡೆ ಹೋಗೋಣ. ಹಾ ಸರಿ, ನಡಿಯೋ. ಅಂಕಲ್ ತಾಡ್ಪಲ್ ತೆಗೀರಿ, ಕಟ್ಟೋಣ ನಾವು. ಅಪ್ಪ ಎಷ್ಟು ಭಾರ ಇದೆ ಇದು. ಆ ಕಡೆ ಸರಿ ಮಾಡಮ್ಮ, ಕೊಡಿಲಿ. ಸರಿಯಾಗಿ ಹಿಡ್ಕೊ. ಏನಮ್ಮ ಜಾನು ಇದು? ನಾನು ಹಿಂದೆನೇ ಬರ್ತಿದ್ಯಾ, ಕತ್ಲಾಯ್ತು. ಓ ಆ ಕಡೆ ಹುಡ್ಕು. ನಾನೆಲ್ಲ ನಿನ್ ಹಿಂದೆ ಬರ್ತಾ ಇದ್ದೀನಿ. ನಾನು ಹುಡುಕಕ್ಕೆ ತಾನೇ ಬಂದಿರೋದು. ಸರಿ, ಆ ಕಡೆ ಹೋಗು. ಹೋಗ್ತೀನಿ ಬಿಡು. ನೀನ್ ಆ ಕಡೆ ನೋಡ. ನೋಡ್ತಾ ಇದ್ದೀನಿ ಇರೋ. ಜಾನು, ಜಾನ್ವಿ, ಎಲ್ಲೋದೆ? ಹಾ ಬಂದೆ. ಜಾನು ಬಂದೆ ಇರೋ.
ಇದನ್ನ ತರಕ್ ಇಷ್ಟೊತ್ತು ಬೇಕಾಯ್ತಾ? ಇನ್ನೇನ್ ಮಾಡ್ಲಿ, ಎಲ್ಲಾ ಕಡೆ ಹುಡುಕ್ಬಾರ್ದಾ? ತುಂಬಾ ಕತ್ಲಿತ್ತು. ಸರಿ, ಸದ್ಯಕ್ಕೆ ಇದಾದ್ರೂ ಸಿಕ್ತು. ನಾವ್ ಇಷ್ಟ್ರಲ್ಲೇ ಕ್ಯಾಂಪ್ ಮಾಡ್ಬೋದು ಇವತ್ತು. ಫಸ್ಟ್ ನಡಿ ಹೋಗೋಣ. ಸರಿ ಬಾ. ಅದ್ ಸರಿ, ಯಾವ ಕಡೆನೋ ರೂಟು? ನನಗೆ ಗೊತ್ತಿಲ್ವಾ, ನಾವು ಬಂದು ಇದೇ ದಾರಿ. ಬಾ. ಈ ಕಡೆನಾ? ಐ ಯು ಶ್ಯೂರ್? ಹಾ, ಈ ಕಡೆ ಬಾ. ನನ್ಗೊಂದು ಕಲ್ ಸಿಕ್ತು ಮಗ. ಹಂಗೆ ಇನ್ನೊಂದು ಕಲ್ ಆಯ್ತಾ ನೋಡೋ, ಮತ್ತೆ ಬರೋಣ. ನಾನು ಒಬ್ಬನೇ ನೋಡೋದ, ನೀನು ಆ ಕಡೆ ನೋಡು. ಏಯ್ ಬಾರೋ, ದಾರಿ ಈ ಕಡೆ. ಅಂಕಲ್, ನಾನು ಇಲ್ಲಿ ಕಟ್ತಾ ಇದ್ದೀನಿ ಬಿಗಿಯಾಗಿ, ನೀವು ಅಲ್ಲಿ ಸ್ವಲ್ಪ ಸರಿಯಾಗಿ ಕಟ್ಟಿ. ಆಯ್ತಮ್ಮ. ಆಂಟಿ ಅದನ್ನ ಕರೆಕ್ಟಾಗಿ ಇಡಿ, ಇಲ್ಲಾಂದ್ರೆ ಬಿದ್ಬಿಡುತ್ತೆ. ಏಯ್, ನೀವು ಆ ಕಡೆ ಹಾಕು, ಈ ಕಡೆ ಇಡಿ. ಇಡೋ, ಕಲ್ಲಿಡೋ. ಕರೆಕ್ಟಾಗಿ ಹಾಕೋ. ಇದೊಂದು ಸ್ವಲ್ಪ ಹಿಡ್ಕೊಳ್ಳಿ. ಎತ್ತೋ. ಏ ಜಾನ್ವಿ, 2 ಸೌದೆ ಈ ಕಡೆ ಬಿಸಾಕು. ಕೊಡಿ ಆಂಟಿ, ಟಾಚಿಲಿ. ಬನ್ನಿ ಈ ಕಡೆ. ಹಿಡ್ಕೊಳ್ಳೋ. ಬೇಗ ಕಟ್ಬೇಕು. ಇನ್ನೂ ಸ್ವಲ್ಪ ಈ ಕಡೆ ಬಿಡು. ಇನ್ನೂ ಕರೆಕ್ಟಾಗಿ ಹಾಕು. ಇನ್ನೂ ಸ್ವಲ್ಪ ನೀಟಾಗಿ ಎಳೀರಿ, ಇಲ್ಲಾಂದ್ರೆ ಬಿದೋಗುತ್ತೆ ಆಮೇಲೆ. ತಗೊಳ್ಳಿ ಆಂಟಿ, ಕೊಡಿ. ತಗೋ. ಪಾಸ್ ಮಾಡು. ಕೊಡಿ. ಕೊಡ್ತೀನಿ ಇರೋ. ಥ್ಯಾಂಕ್ ಯು ಜಾನ್ವಿ. ತಗೋ. ಹೇ ದೇವ್, ಇದು ನಿನ್ಗೆ. ಹೇ, ನನ್ಗೆ ಊಟ ಏನು ಬೇಡ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಊಟ ಚೆನ್ನಾಗಿದೆಯಲ್ವಾ ಆಂಟಿ? ಏ ಕೃಷ್ಣ, ನಿನ್ಗೆ ಇನ್ನೂ ಸ್ವಲ್ಪ ಬೇಕಾ? ತಿನ್ನಲೆ. ಸೂಪರ್ ಆಗಿದೆಯಲ್ಲ. ಲವ್ ಮಗ ಕಿಶೋರ, ನಂಗೊಂದು ಡೌಟು ಕಣ. ಡೌಟಾ? ಏನ ಮಗನಿ ಅಂತ ಡೌಟು? ಅಲ್ಲ ಕಣ, ಅವನು ಯಾವನಂತಾನೆ ಗೊತ್ತಿಲ್ಲ. ಎಷ್ಟು ಕೆಸರಾಗಿರೋದು ಅಷ್ಟೇ ಕಣ. ಅಷ್ಟಕ್ಕೆ ಅಷ್ಟೊಂದು ಕೋಪ ಬಂದ್ಬಿಡ್ತದ. ಅವರು ನಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬಂದ್ಬಿಟ್ರಲ್ಲ. ನನ್ಗೆ ಯಾಕೋ ಈ ಕಿರಿಕ್ ರವಿನೇ ನಮ್ಮ ಮೇಲೆ ಡಬಲ್ ಗೇಮ್ ಮಾಡ್ತಿದ್ದಾನ ಅಂತ. ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಇದೆಲ್ಲ ಅವನದೇ ಪ್ಲಾನ್ ಅನ್ಸುತ್ತೆ. ಹೌದು, ಈ ವಿಷಯ ಅವನಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಬಂದಿಲ್ಲ ಅವನು. ನನ್ನ ಮಗ ಕಿರಿಕ್ ರವಿ ಬರಲಿ, ಅವನು ನೋಡ್ಕೊತೀನಿ. ಬರಲಿ, ನನ್ನ ಮಗ ಇವತ್ತು ಬರಲಿ. ನಿಜ ಏನು ಅಂತ ಗೊತ್ತಿಲ್ಲದೆ ಯಾಕ್ರೋ ಅವನ ಮೇಲೆ ಡೌಟ್ ಪಡ್ತೀರಾ? ಲೋ ಮಗ, ಆಂಟಿ ಹೇಳ್ತಾ ಇರೋದು ನಿಜ. ಅವನು ಬರಲಿ. ನಾವು ಟ್ರೆಕ್ಕಿಂಗ್ ತಾನೇ ಬಂದಿರೋದು, ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೀನು ಯಾಕೋ ಅದನ್ನೆಲ್ಲ ಕೆಣಕ್ತಿದ್ಯಾ? ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೌದು, ನೀವು ಹೇಳಿದೆ ಕರೆಕ್ಟು. ದೇವ್, ತಿನ್ಬಾರೋ. ನನಗೆ ಊಟ ಸಾಕು, ನಂಗೆ ನಿದ್ದೆ ಬರ್ತಾ ಇದೆ. ನೀವೆಲ್ಲ ನಿಧಾನಕ್ಕೆ ತಿನ್ನಿ. ಲೋ ಕೃಷ್ಣ, ಊಟ ಆದ್ರೂ ಮಾಡ್ಕೊಂಡು ಹೋಗೋ. ಹೋಗ್ತಿದ್ಯಾ? ಊಟ ಮುಗಿಸ್ಕೊಂಡು ಹೋಗೋ. ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆಯಲ್ಲ. ಸಖತ್ ಚಳಿ ಇದೆ ಬೇರೆ. ಮಗ, ಏನ ಓದ್ತಾ ಇದೆಯಲ್ಲ?
ಯಾವಾಗ ನೋಡಿದ್ರು ಬರೀ ಓದ್ತಾನೆ ಇರ್ತೀಯಲ್ಲ, ಯಾವುದೋ ಬುಕ್ ಅದು? ಸ್ಟೋರಿ ಬುಕ್ ಹೋಗ್ತಿದ್ದೀನಿ ಕಣ, ಒಳ್ಳೆ ಇಂಟ್ರೆಸ್ಟಿಂಗ್ ಅದೇ ಕಣ. ಹೈ, ಅದೇನು ಓದ್ತೀಯ ಏನೋಪ್ಪ. ಸರಿ ಆಯ್ತಪ್ಪ, ಅದೇನು ಓದ್ತೀಯ ಓದ್ಕೊ, ನಾನು ನಿದ್ದೆ ಬರ್ತೈತೆ, ನಾನು ಮಲಗ್ತೀನಿ. ಆಯಿತು ಮಗ, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ನಾನು ಮಲ್ಕೊತೀನಿ. ಗುಡ್ ನೈಟ್. ನೀನು ನನ್ನ, ನಾನು ನಿನ್ನ, ಕದ್ದು ಕದ್ದು ನೋಡೋ ವಯಸ್ಸು. ಹೌದು ಚಿನ್ನ, ನೋಡು ನನ್ನ, ನನ್ನ ಮೇಲೆ ಏಕೆ ಮುನಿಸು. ನೀನೊಂದು ಮಿನುಗುವ ತಾರೆ, ಸೇರೋಣ ಕನಸಲಿ ಬಾರೆ. ಆಹ್ವಾನವಾ ನೀ ನೀಡಿದೆ, ಸಂತೋಷವ ನಾ ನೋಡಿದೆ. ಜೊತೆ ಜೊತೆ ಜೊತೆಯಲ್ಲಿ ಸಾಗುವ. ನೀನು ನನ್ನ, ನಾನು ನಿನ್ನ, ಕದ್ದು ಕದ್ದು ನೋಡೋ ವಯಸ್ಸು. ಮಿಂಚೊಂದು ಇಂದು ನಾ ನೋಡಿದೆ, ಇಂದು ನೀ ಓಡುವೆ ಏಕೆ ನಿಲ್ಲೆ. ಮಿಂಚೊಂದು ಇಂದು ನಾ ನೋಡಿದೆ, ಇಂದು ನೀ ಓಡುವೆ ಏಕೆ ನಿಲ್ಲೆ. ಇಂಥ ಒಂದಿನ, ಇಂಥ ಈ ಕ್ಷಣ ಎಂದು ಎಂದೆಂದೂ ನಾ ನೋಡಿಲ್ಲ. ಇಂಥದೊಂದಿನ, ಇಂಥ ಈ ಕ್ಷಣ ಎಂದು ಎಂದೆಂದೂ ನಾ ನೋಡಿಲ್ಲ. ನನ್ನ ನಿನ್ನ ಈ ಪ್ರೇಮ ಮುನ್ನುಡಿ ನಯನ. ನೀನು ನನ್ನ, ನಾನು ನಿನ್ನ, ಕದ್ದು ಕದ್ದು ನೋಡೋ ವಯಸ್ಸು. ಕಣ್ಣಲ್ಲಿ ಬಂದು ನಾ ನೋಡಿದೆ ಸಿಂಧು, ನೀ ಕನ್ನಡಿ ನನ್ನ ಬಾಳೆ. ಈ ಕಣ್ಣಲ್ಲಿ ಬಂದು ನಾ ನೋಡಿದೆ ಸಿಂಧು, ನೀ ಕನ್ನಡಿ ನನ್ನ ಬಾಳೆ. ನಿನ್ನ ಈ ಮನ, ನನ್ನ ಈ ಮನ, ಸದಾ ಸಂಧಾನ ಖುಷಿನ. ನಿನ್ನ ಈ ಮನ, ನನ್ನ ಈ ಮನ, ಸದಾ ಸಂಧಾನ ಖುಷಿನ. ನನ್ನ ನಿನ್ನ ಈ ಪ್ರೇಮ ಮುನ್ನುಡಿ ದಾರಿನ. ನೀನು ನನ್ನ, ನಾನು ನಿನ್ನ, ಕದ್ದು ಕದ್ದು ನೋಡೋ ವಯಸ್ಸು. ಹೌದು ಚಿನ್ನ,
ನೋಡು ನನ್ನ ಮೇಲೆ ಏಕೆ ಮುನಿಸು ನೀನೊಂದು ಮಿನುಗುವ ತಾರೆ ಸೇರೋಣ ಕನಸಲಿ ಬಾರೆ ಆಹ್ವಾನವಾನಿ ನೀಡಿದೆ ಸಂತೋಷವಾನ ನೋಡಿದೆ ಜೊತೆ ಜೊತೆ ಜೊತೆಯಲ್ಲಿ ಸಾಗುವ ನೀನು ನನ್ನ ನಾನು ನಿನ್ನ ಕದ್ದು ಕದ್ದು ನೋಡೋ ವಯಸ್ಸು ಇದೇನಿದು ಕೈಯೆಲ್ಲ ಒದ್ದೆ ಆಗ್ಬಿಟ್ಟಿದೆಯಲ್ಲ. ಕೃಷ್ಣ ಎಲ್ಲೋದ? ಇವನು ಬೇರೆ ಇಲ್ಲಿ ಮಲ್ಗವನೆ. ಎಲ್ಲೆದ್ದು ಹೋದ ಇವನು? ಇವನೆಲ್ಲಿ ಹೋಗ್ತಾವನು ಇವನು? ಲೋ ಕೃಷ್ಣ, ಇಲ್ಲೇನೋ ಮಾಡ್ತಾ ಇದೀಯಾ? ಲೋ ಮಗ, ಇಲ್ಲಿ ವಿಚಿತ್ರವಾದ ಶಬ್ದ ಬತ್ತು ಕಣೋ, ಅದನ್ನೇ ಹುಡ್ಕೋಣ ಅಂತ ಬಂದೆ. ಹೌದಾ? ಸರಿ ಮಗ, ಆ ಕಡೆ ಹುಡ್ಕು. ಮಗ, ಇಲ್ಲೇನು ಕಾಣಿಸ್ತಿಲ್ಲ. ಸರಿ, ಹೋಗಿ ಮಲ್ಗನ ಬಾ. ಸರಿ ಮಗ, ನೀನು ಹೋಗಿ ಮಲ್ಕೊಂಡಿರೋ, ನಾನು ಮುಗಿಸ್ಕೊಂಡು ಬರ್ತೀನಿ. ಸರಿ, ಮುಗಿಸ್ಕೊಂಡು ಬಾ. ದೇವ್, ಆಂಟಿ, ಅಂಕಲ್, ಎದ್ದೇಳ್ರಿ. ತ್ರಿಷಾ, ಎದ್ದೇಳ ಮೇಲೆ, ಟೇಮ್ ಆಯ್ತು. ಇನ್ನಿಷ್ಟೊತ್ತಾದ್ರೂ ಮಲಗಿದಿರಲ್ಲ, ಎದ್ದೇಳ್ರ ಬೇಗ, ಟೇಮ್ ಆಯ್ತು. ಏಯ್, ಎದ್ದೇಳ್ರ ಮೇಗೆ. ಅಂಕಲ್, ಎದ್ದೇಳ್ರಿ ಮೇಗೆ, ಆರಾಮ ಮಲ್ಕೊಂಬಿಟ್ರೆ ಎದ್ದೇಳ್ರ ಮೇಲೆ. ಆದ್ರೂ ಎಲ್ಲ ಮಲಗಿದ್ದಾರೆ. ನೆನ್ನೆ ನೀನು ಹೇಳಿದ್ದೀನಿ ಬೇಗ ಎದ್ದೇಳಿ ಅಂತ. ತಿಂದ್ಬಿಟ್ಟು ಚೆನ್ನಾಗಿ ಬಿದ್ದಿದ್ದಾರೆ. ಏನು ಮಾಡುತ್ತೆ ಅವ್ರಿಗೆ? ಏನು ಹೇಳಿದ್ರು ಅರ್ಥ ಆಗಲ್ಲ ಅದಕ್ಕೆ. ಏಯ್, ಬಾರ ಇಲ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಬೇಗ ಬೇಗ ಎಲ್ಲರೂ ರೆಡಿ ಆಗ್ಬಿಡಿ, ಹೊರಡೋಣ. ಆಯ್ತಪ್ಪ, ನಾವಿನ್ನೂ ತುಂಬ ದೂರ ಹೋಗೋದಿದೆ. ಬೇಗ ಬೇಗ ಎಲ್ಲರೂ ರೆಡಿಯಾಗಿ. ಸರಿನಾ? ಸರಿ, ಆಯ್ತು. ರೆಡಿ ಆಗ್ಬಿಡ್ತೀವಿ ಬೇಗ. ಹ್ಞೂ, ಬನ್ನಿ. ಬರ್ರಪ್ಪ. ಬಾ ಜಾನು. ಎಲ್ರೂ ರೆಡಿ ಆದ್ರಾ? ಹೊರಡೋಣ. ಹಾ, ರೆಡಿ, ಹೋಗೋಣ. ದೇವೆಲ್ಲಿ? ದೇವ್ ಬರ್ತಾನೆ. ಲೋ ಮಗ, ದೇವನ ಬತ್ತಾನ ಕಣ. ಈ ಪಾಂಡು ಎಲ್ಲೋ ಕಾಣಿಸ್ತಾನಿಲ್ವಲ್ಲ? ಪಾಂಡು ಅದು ರಾತ್ರಿ ನನ್ನ ಜೊತೆಲೇ ಮಲಗಿದ್ದ. ಮಧ್ಯರಾತ್ರಿಲಿದ್ದು ಯೂರಿನ್ ಪಾಸ್ ಮಾಡ್ತೀನಿ ಅಂತ ಹೋದ. ಆಮೇಲೆ ಬಂದು ಮಲ್ಕೊಂಡ. ಆಮೇಲೆ ಎಲ್ಲೋದ್ನೋ ಗೊತ್ತಿಲ್ಲ ಕಣೋ. ಮತ್ತೆ ಎಲ್ಲೋದ ಅವನು? ಏಯ್, ನೀವ್ ಹೀಗೆಲ್ಲ ನಿಂತಿರೋ ಬದಲು ಬನ್ನಿ ಪಾಂಡುನ್ ಹುಡ್ಕಣ. ಬನ್ನಿ, ಬರೀ ಎಲ್ಲ ನಡೀರಿ.
ಅನ್ಫಾಲ್ ಮಾಡು. ಸರ್ 1 ನಿಮಿಷ, ಫೋನ್ ಬರ್ತಾ ಇದೆ. ಹಲೋ, ಹಾಂ ಹೇಳಿ. ಸರ್ ಈ ಫೋಟೋ. ಈ ಹುಡುಗನ್ ನಿನಗೆ ಗೊತ್ತಾ? 2 ದಿನ ಹಿಂದೆ ಈ ಹುಡುಗ ಮತ್ತು 4 ಜನ ಹುಡುಗರು, 2 ಹುಡುಗಿಯರು ಇದ್ರು ಸರ್. ತುಂಬ ಲಗೇಜ್ ಬೇರೆ ಇತ್ತು. ಯಾವ ಕಡೆ ಸರ್? ಅದು ಅಡವಿ ಕಟ್ಟೆ. ಅಡವಿ ಕಟ್ಟೆನಾ? ಎಲ್ಲಿ ಬರುತ್ತೆ ಅದು? ಇಲ್ಲಿಂದ 300 ಕಿಲೋಮೀಟರ್ ದೂರ ಇದೆ ಸರ್ ಅದು. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಕಿಶೋರ್ದು ಫೋನ್ ಕಾಲ್ ಡೀಟೇಲ್ಸ್ ಬಂತು. ಅವನ ಫೋನಲ್ಲಿ ಲಾಸ್ಟ್ ಕಾಲ್ ಕೃಷ್ಣ, ಜಾನ್ವಿ ಮತ್ತು ತ್ರಿಷಾಗೂ ಕೂಡ ಹೋಗಿದೆ. ಹಾಂ ಸರ್, ಇನ್ನೊಂದು ವಿಷಯ, ಜಾನ್ವಿ ಮತ್ತು ಕಿಶೋರ್ ಇಬ್ಬರು ಕೂಡ ಲವ್ವರ್ಸ್ ಅಂತೆ. ಐ ಥಿಂಕ್ ಸೊ. ಅವರಪ್ಪಂಗೆ ಭಯಪಟ್ಟು ದೂರ ಹೋಗಿರಬೇಕು. ಕೂತ್ಕೊಳ್ಳಿ. ಓಕೆ ಸರ್. ಪಾಂಡು 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 ಸಿಕ್ಕದ್ನಾ? ನಂಗೂ ಸಿಗ್ಲಿಲ್ಲ. ಪಾಂಡು 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 ಎಲ್ಲಿ ಹೋದ? ಪಾಂಡು 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 ಎಲ್ಲಿದ್ಯಾ? ಪಾಂಡು ಏ ಪಾಂಡು 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 ಎಲ್ಲಿದ್ಯಾ ಪಾಂಡು? ಲೋ ಕೃಷ್ಣ, ಅಪ್ಪ ಕೃಷ್ಣ 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 ಏನಾಯ್ತು? ಕೃಷ್ಣ ಏನಾಯ್ತು ಪಾಂಡಿಗೆ? ಕೃಷ್ಣ ಪಾಂಡು ಏನಾಯ್ತು ಪಾಂಡಿಗೆ? ಪಾಂಡು ಪಾಂಡು ಕೆರೆನಲ್ಲಿ ಕೃಷ್ಣ ಏನಾಯ್ತು? ಏನಾಯ್ತು ಪಾಂಡಿಗೆ? ಪಾಂಡು ಡೆಡ್ ಬಾಡಿ ಇದೆ ಕೆರೆನಲ್ಲಿ. ಕೃಷ್ಣ ಬೇಗ ಬಂದ್ರು. ಏನ್ ಹೇಳ್ತಿದ್ಯೋ? ಬಂದ್ರು ಎಲ್ರು, ಬೇಗ ಬಂದ್ರು. ಜಾನು 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 ಇಲ್ಲೇ ಮುಂದೆ ಕಂಡ್ರು, ಬರ್ರು ಎಲ್ಲ ಓಡ್ರು. ಇಲ್ಲೇ ಡೌನಲ್ಲಿ ಮುಂದೆ. ಪಾಂಡು ಈಗ ನಡಿಯೋ, ಇಲ್ಲೇ ಮುಂದೆ ಬರ್ರೋ. ಇಲ್ಲೇ ಕೆರೆನಲ್ಲಿ ಬಿದ್ದಿದ್ದಾನ್ ಕಣೋ. ಈ ಕಡೆ ಬಂದ್ರು, ಬರೋ ಈ ಕಡೆ ಬಂದ್ರು. ಇಲ್ಲೇ ಕಣೋ, ಅಲ್ಲಿ ನೋಡು. ಎಲ್ಲಿ ಎಲ್ಲಿ? ಅಲ್ಲಿ ನೋಡ್ರು
ಅಲ್ಲಿ ನೋಡೋ ಕೃಷ್ಣ. ಅಯ್ಯೋ ಪಾಂಡು ಹೆಂಗಿದಾನೆ ನೋಡು. ಏನಾಯ್ತು ಪಾಂಡುಗೆ? ಕೃಷ್ಣ, ಕಿಶೋರ, ಪಾಂಡು ಕಿಶೋರ, ಪಾಂಡುಗೆ ಏನಾಯ್ತು? ಕೃಷ್ಣ, ಪಾಂಡು ದೇವ್ ಹೆಂಗಿದಾನೆ ಅಂಕಲ್? ಏನಾಯ್ತು? ಏನಾಯ್ತು ಪಾಂಡುಗೆ? ಏನಾಯ್ತು? ಏನಾಯ್ತು ಹೇಳೋ ಪಾಂಡುಗೆ? ಏನಾಯ್ತು? ಪಾಂಡು, ಕಿಶೋರ್ ಏನಾಯ್ತು? ಯಾರು ಮಾಡಿದ್ದಲ್ಲ? ಇದೆಲ್ಲ ನನ್ನಿದೆ ಮಗ ಕೆಲಸ. ಅವನೇ ಕಣ, ಒಬ್ಬೊಬ್ರು ಕೊಲೆ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ ಕಣ. ಅವನು ಏನೋ ಡಬಲ್ಗೆ ಮಾಡ್ತಿದ್ದಾನೆ. ಪಾಂಡು ಹೌದು ಹೌದು ಅಂಕಲ್, ಒಂದೇ ಇದಲ್ಲ. ಪಾಂಡು ಪಾಂಡು ಪೆಟ್ರೋಲ್ ಬಂಕಲ್ಲಿ ಆ ಹುಡುಗ ಹೇಳಿದ್ದು ಇದೇ ರಸ್ತೆ ತಾನೆ? ಹೋಗ್ತಾನೆ ಇದ್ದೀವಿ. ಗಾಡಿ ಸ್ವಲ್ಪ ಸೈಡ್ ಹಾಕು, ಅಕ್ಕಪಕ್ಕ ವಿಚಾರಿಸು. ಸರಿ ಸರ್. ಹುಡುಗ ಬಾಯ್ಲಿ. ಹಾಂ ಸರ್, ಬಂದೆ. ಈ ಫೋಟೋದಲ್ಲಿರೋನ್ಗೆಲ್ಲ ನಾನು ನೋಡಿದ್ಯಾ? ಹೌದು ಸರ್, 2 ದಿನ ಹಿಂದೆ ಇಲ್ಲೇ ಬಂದಿದ್ರು. ಹೌದಾ? ಆಮೇಲೆ ಅವರು ಯಾವ ಕಡೆ ಹೋದ್ರು? ಅಡವಿ ಕಟ್ಟೆ ದಾರಿ ಕೇಳಿದ್ರು ಸರ್. ಇವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಹಾಂ ಸರ್, ಇವನು ಬಂದಿದ್ದೆ ಸರ್. ಹೌದಾ? ಹಾಂ, ಇವನೇ. ಎಲ್ಲಿ ನೋಡಿದ್ಯಾ? ಹಿಂಗೆ ಹೋದ್ರು ಸರ್. ಈ ಕಡೆನಾ? ಇವನ್ನೆಲ್ಲ ನೋಡಿದ್ಯಾ? ಇಲ್ಲ ಸರ್. ಇಲ್ವಾ? ಇಲ್ಲ. ಈ ಕಡೆಗೆ ಹೋದ್ರು ಸರ್. ಈ ಕಡೆನಾ? ಸರ್, ಗ್ಯಾರೇಜ್ ಹುಡುಗ ಹೇಳ್ದ ಆ ಹುಡುಗರಲ್ಲಿ ಒಬ್ಬ ಬಂದಿದ್ನಂತೆ. ಅವನು ಅಡವಿ ಕಟ್ಟೆ ದಾರಿ ಕೇಳಿ ಹೀಗೆ ಸ್ಟ್ರೈಟ್ ಹೋದ್ರಂತೆ. ಕೂತ್ಕೊಳ್ಳಿ. ರವಿ 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 ಲೋ ರವಿ 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 ರಾವಿ ರಾವಿ ರವಿ 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 ನಾಳೆ ರವಿ ರವಿ ಕಿಶೋರ್ ಅಲ್ಲಿ ನೋಡು. ಅಯ್ಯೋ ರವಿ 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 ಏನಾಯ್ತು ರವಿ? ರವಿ ರವಿ ಏನಾಯ್ತು? ಅಯ್ಯೋ ರವಿ ಏನಾಯ್ತು ನಿಂಗೆ? ಏನಾಯ್ತು? ಏನಾಯ್ತು ರವಿಗೆ? ಏನಾಯ್ತು? ಕಿಶೋರ ಇವ್ನಿಗೇನಾಯ್ತು ಮಗ? ಇವನು ಹಿಂಗಾದ್ರೆ ಪ್ರಾಬ್ಲಮ್ ಮಾಡ್ತಿರೋದು. ರವಿ
ಮಗ ಪಾಂಡು ಇವನೇ ಸಾಯಿಸಿರ್ಬೇಕು ಅನ್ಕೊಂಡಿದ್ದೆ ಕಣ ಮಗ. ಆದ್ರೆ ಇವನೇ ಸತ್ತಿದ್ದೀನಲ್ಲೋ. ಇದರಿಂದ ಯಾರ್ದೋ ಕೈವಾಡ ಇರ್ಬೇಕು ಮಗ. ಏನು ನಮ್ ಫ್ರೆಂಡ್ಸ್ನ ಯಾರಾದ್ರೂ ಸಾಯಿಸ್ತಿದಾರೇನೋ? ನೀನ್ ಹೇಳಿದ್ದೆ ನಿಜ ಆದ್ರೆ ಮೊದ್ಲು ನಾವ್ ಇಲ್ಲಿಂದ ಹೊಟ್ಟೋಗೋಣ. ನನ್ಗೂ ಭಯ ಆಗ್ತಿದೆ ಕಣ್ರೋ. ಪ್ಲೀಸ್ ಇಲ್ಲಿಂದ ಹೊಟ್ಟೋಗೋಣ. ಎಲ್ಲಾರು ಸುಮ್ಮನೆ ಇರ್ತೀರಾ? ಇವ್ರಿಬ್ರದ್ದು ಕೊಲೆ ಆಗಿದ್ದೆ. ಯಾರು ಮಾಡಿದ್ರೆ ಕಂಡಿಡಲೇಬೇಕು. ಏನಂತ ಕೃಷ್ಣ? ಹೌದು ಮಗ, ಇದರಿಂದ ಯಾರೋ ಇದ್ದಾರೆ. ಏನಾದ್ರೂ ಮಾಡಿ ಇದನ್ನ ಪತ್ತೆ ಹತ್ತಲೇಬೇಕು. ಅಲ್ಲ ಕೃಷ್ಣ, ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಗ್ ಕಂಡಿಡಿತೀರಾ? ಜಾನ್ವಿ ಹೇಳ್ತಿರೋದ್ ನಿಜ. ಈ ಟ್ರೆಕ್ಕಿಂಗ್ ನ ಇಲ್ಲಿಗೆ ನಿಲ್ಸೋಣ. ನಮ್ಮೆಲ್ರಿಗೂ ಏನಾದ್ರೂ ಆದ್ರೆ ನಮ್ ಫ್ರೆಂಡ್ಸ್ನೆಲ್ಲ ಸಾಯಿಸಿದ್ದಾರೆ. ಹೆಂಗ್ ಬಿಟ್ಟೋಗಕ್ಕಾಗುತ್ತೆ? ಪಾಂಡು ಬೆಳ್ಳು ಕಟ್ಟಾದಂಗೆ ಇವನ್ ಬೆಳ್ಳು ಕಟ್ಟ ಇದೆ ಮಗ. ಇದರಿಂದ ಯಾರ್ದೋ ಕೈವಾಡ ಇದೆ. ಏನಿದು ಸದ್ದು? ಎಲ್ಲಿಂದ ಬರ್ತಾ ಇದೆ? ಆ ಕಡೆ ಬರ್ತಾ ಇದೆ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಓಡ್ರೋ ಓಡ್ರೋ. ಏನ್ರಿ ಇದು? ಆ ಹುಡುಗನ್ನ ಹುಡುಕ್ತಾ ಹುಡುಕ್ತಾ 200 ಕಿಲೋಮೀಟರ್ ಕರ್ಕೊಂಡು ಬಂದಿದ್ದೀರಾ. ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 100 ಕಿಲೋಮೀಟರ್ ಹೋಗ್ಬೇಕು ಸರ್. 100 ಕಿಲೋಮೀಟ್ರಾ? ಯಾವ ಕಡೆ ಹೋಗ್ಬೇಕು ಹುಡುಕೊಂಡು? ನೀವು ಒಳ್ಳೆ ಚೆನ್ನಾಗಿ ಡ್ಯೂಟಿ ಮಾಡ್ತೀರಾ. ನಾನು ಇದೆ, ನಾನು ಬರ್ತೀನಿ. ನನ್ ಕೈಲಿನಾಗಲ್ಲ. ನಿಧಾನ ಹತ್ತು ಜಾನು. ನಿಧಾನ. ನೀರು ಕೊಡಿ ಆಂಟಿ ಇಲ್ಲಿ. ಮೊದಲು ನನ್ನ ಕೈಲಿ ಆಗಲ್ಲಪ್ಪ. ಕಾಲು ನೋವುತ್ತೆ, ಸುಸ್ತಾಗ್ತಿದೆ. ತಗೊಳ್ಳಿ ಅಂಕಲ್. ನನಗೂ ತುಂಬ ಸುಸ್ತಾಗ್ತಿದೆ. ಏನದು? ಏನಿದು? ಎಲ್ಲಿಂದ ಬಿತ್ತಿದ್ದು? ಹೇಯ್, ಏನಾಗ್ತಿದೆಯಲ್ಲಿ? ಏನೋ ಕೃಷ್ಣ ಇದು? ಏ ಕೃಷ್ಣ, ಈ ಮರ ತಲೆ ಮೇಲೆ ಬೀಳಕ್ ಮುಂಚೆ ನಡಿಯಪ್ಪ. ಫಸ್ಟ್ ಇಲ್ಲಿಂದ ಹೋಗೋಣ. ಎಲ್ಲಿ ಜಾಗ? ಇಲ್ಲಿ ಸೊಳ್ಳೆ ಬೇರೆ ಕಚ್ತಿದೆ. ನನ್ನ ಕೈಲಿ ಆಗಲ್ಲ. ಸರಿ, ಕತ್ಲಾಗಕ್ಕೆ ಮುಂಚೆ ಸೇಫಾಗಿರೋ ಜಾಗ ಸೇರ್ಕೊಳ್ಳೋಣ ಬನ್ನಿ. ನಾನು ಬರಲ್ಲಪ್ಪ, ನನ್ನ ಕೈಲಿ ಆಗಲ್ಲ. ಬನ್ನಿ ಆಂಟಿ, ಹೋಗೋಣ. ಆಂಟಿ ಬನ್ನಿ ಆಂಟಿ, ಹೋಗೋಣ. ಬನ್ನಿ, ಎದೊಳಿ ಮೇಲೆ. ಬಾ ಜಾನು. சுஸ்தா இருக்கு. என்னப்பா தலை வேற சுத்துது. ರೇ ಕೇಸಿ,
ಎಲ್ಲಿ ಅಂತ ಹುಡುಕೋದ್ರಿ ಹುಡುಗನ್ನ? ಅವ್ರಪ್ಪ ನೋಡಿದ್ರೆ ಗಂಟೆಗೂ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಛೇ, ಏನೂ ಅರ್ಥವೇ ಆಗ್ತಾ ಇಲ್ವೇ? ಹೌದು ಸರ್, ಅವನು ದುಡ್ಡಿರೋ ಪಾರ್ಟಿನೇ. ಅವನು ನಮ್ಮ ಹತ್ರ ಬರದೆ ಡೈರೆಕ್ಟಾಗಿ ಕಮಿಷನರ್ ಹತ್ರ ಹೋಗಿದ್ದಾನೆ. ರೇ, ದುಡ್ಡು ಅವನ ಹತ್ರ ಇದ್ರೆ ಮನೇಲಿ ಇಟ್ಕೊಳಕ್ ಹೇಳಿ, ನನ್ನ ಹತ್ರ ಅಲ್ಲ. ರೇ ಮಂಜು ಸರ್, ಅವನು ಫ್ರೆಂಡ್ನ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ನಲ್ಲ, ಏನಾಯ್ತು? ಸರ್ ಅವ್ನ ಫ್ರೆಂಡ್ ಕೃಷ್ಣ ಅಂತ ಇದ್ನಲ್ಲ ಸರ್, ಜೋಶಿನ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ದೀನಿ ಸರ್. ಕಳಿಸಿದ್ದೀನಿ. ಏ ಕೃಷ್ಣ, ಏನೋ ಇದು ಟ್ರೆಕ್ಕಿಂಗ್ ಅಂತ ಕರ್ಕೊಂಬಂದು ಬೆಳಿಗ್ಗೆಯಿಂದ ಬರೀ ಸುತ್ತಾಡಿಸ್ತಿದ್ಯಾ? ನಿನ್ನಿಂದಾಗಿ ನಮ್ಮ ಫ್ರೆಂಡ್ ಬೇರೆ ಸತ್ತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು? ನಂಗೇನು ಅರ್ಥ ಆಗ್ತಿಲ್ಲ. ಅಂದ್ರೆ ಅವರಿಬ್ರು ನಾನು ಕೊಲೆ ಮಾಡಿದ್ದೀನಿ ಅಂತಾನೆ? ಹೌದು ಕಣೋ, ನೀನೇ ಕೊಲೆ ಮಾಡಿರೋದು. ನಿನ್ನಿಂದಾನೇ ಅವರಿಬ್ರು ಸತ್ತಿರೋದು. ನಾವೆಲ್ಲ ಫ್ರೆಂಡ್ಸು. ಈ ತರ ಕಿತ್ತಾಡ ಸರಿನಾ? ಬೆಳಗ್ಗೆಯಿಂದ ಏನೇನೋ ಘಟನೆ ನಡೀತಾ ಇದೆ, ಅದ್ರಲ್ಲಿ ನಿಮ್ಮೇ ಬರ್ದು ಬೇರೆ. ಸುಮ್ಮನೆ ಇರಲ್ಲ, ಇದೆಲ್ಲ ಯಾರು ಮಾಡಿದ್ರೆ ಗೊತ್ತೇ ಇಲ್ಲ. ಅದ್ರಲ್ಲಿ ಬೇರೆ ನೀವು ನಾಯಿ ತರ ಕಿತ್ಲಾಗ್ತಾ ಇದ್ದೀರಾ. ಮಗ, ಎಷ್ಟು ಬಾರಿ ಬಂದಿದ್ವಿ ಟ್ರೆಕ್ಕಿಂಗ್ ಅಂತ? ಯಾವತ್ತರ ಈ ತರ ಆಗಿದ್ಯಾ? ಇದೇ ಮೊದಲು. ಇದ್ರಲ್ಲಿ ಅಂತಪ್ಪೇನಿದೆ? ಏಯ್, ನಿಲ್ಸು ನಿಮ್ ಜಗಳನ. ಅದ್ ಸರಿ, ಅಂಕಲ್ ಎಲ್ರು ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಮೊದ್ಲೇ BP ಶುಗರ್ ಇದೆ. ಕಿಶೋರ್, ಬಾ ನಾವ್ ಹುಡ್ಕೋಣ. ನಡಿ ಜಾನ, ನಾವು ಹೋಗೋಣ. ನೀವ್ ಹೆಂಗ್ ಬೇಕಾದ್ರೂ ಹಾಳಾಗೋಗಿ, ನಾನು ಒಟ್ಟಿಗೆ ಹೋಗೋಣ. ಅಶೋಕ್ ಬೇರೆ ಕಾಣಿಸ್ತಾ ಇಲ್ಲ. ಬನ್ನಿ. ಅಂಕಲ್, ಅಂಕಲ್, ಅಶೋಕ್, ಅಂಕಲ್, ಅಶೋಕ್ ಅಂಕಲ್, ಅಂಕಲ್, ಅಶೋಕ್, ಅಂಕಲ್, 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 ಅಂಕಲ್. ಎಲ್ಲಿ ಜಾನು? ಕಾಣಿಸ್ತಾ ಇಲ್ಲ. ಆ ಕಡೆ ಹೋಗೋಣ. ಅಶೋಕ್ ಅಂಕಲ್, ಅಶೋಕ್, ಅಂಕಲ್, ಅಂಕಲ್, ಅಂಕಲ್. ನಾವು ಒಟ್ಟಿಗೆ ಹುಡುಕಿದ್ರೆ ಸಿಗಲ್ಲ. ತ್ರಿಷಾ, ನೀನು ಆ ಕಡೆ ಹೋಗು. ಆಂಟಿ, ನೀವು ಈ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಸರಿ. ಅಂಕಲ್, ಅಂಕಲ್, ಅಶೋಕ್, ಅಂಕಲ್, ಅಂಕಲ್, ಅಂಕಲ್. ಆ ಕಡೆ ಸಿಕ್ಕಿಲ್ಲ. ಅಲ್ಲೆಲ್ಲ ಹುಡುಕ್ದೆ, ನಾವು ಆ ಕಡೆ ಎಲ್ಲೂ ಸಿಗ್ಲಿಲ್ಲ. ಬಿಡ್ತೀವಿ, ಒಟ್ಟಿಗೆ ಹುಡ್ಕಣ. ಸರಿ, ಸರಿ. ಅಂಕಲ್, ಅಶೋಕ್, ಅಶೋಕ್ ಅಂಕಲ್, ಅಂಕಲ್, ಅಶೋಕ್, ಅಂಕಲ್, ಅಶೋಕ್ ಅಂಕಲ್, ಅಶೋಕ್, ಎಲ್ಲಿದ್ದೀರಾ? ಅಶೋಕ್, ಅಶೋಕ್, ಅಂಕಲ್, ಅಶೋಕ್, ಅಂಕಲ್, 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 ಅಂಕಲ್. ಕಿಶೋರ್, ಜಾನು, ಅಲ್ಲಿದಾರ ಅವರು. ಅಯ್ಯೋ ಅಂಕಲ್, ಅಯ್ಯೋ ಅಂಕಲ್. ಕೃಷ್ಣ, ಏನಾಯ್ತು ಅಂಕಲ್? ಅಂಕಲ್, ಇವಾಗ ನಾವ್ ಯಾರು ಉಳಿಯಲ್ಲ. ಎಲ್ರು ಇಲ್ಲೇ ಸತ್ತೋಗ್ತೀವಿ. ಯಾಕಂಡಿ ಹಾಗೆಲ್ಲ ಹೇಳ್ತೀರಾ? ಅದ್ರೆಲ್ಲ ಏನು ಆಗಲ್ಲ. ನಾವಿದೀವಿ, ಎಲ್ಲ ಇಲ್ಲಿಂದ ಹುಷಾರಾಗಿ ಹೋಗ್ತೀವಿ. ಪ್ಲೀಸ್, ಏನು ಆಗಲ್ಲ. ಅಳ್ಬೇಡಿ ಪ್ಲೀಸ್.
ಇದೆ ಸರ್, ಅಡವಿ ಕಟ್ಟೆಗೆ ಹೋಗೋ ದಾರಿ. ಒಳಗೆ ಹೋದವರು ಯಾರು ಆಚೆನೆ ಬಂದಿಲ್ಲ. ನಾವು ಹೋಗೋಣ, ಅದೇನಾಗುತ್ತೋ ಸರಿ, ನೋಡೇ ಬಿಡೋಣ. ಫಾಲೋ ಮೀ. ಅಂಕಲ್ 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 ದೇವ್, ಹಾ? ನನ್ನನ್ನು ಕಾಪಾಡು. ಆಂಟಿ ಆಂಟಿ ಎಲ್ಲಿದ್ದೀರಾ? ಆಂಟಿ 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 ಎಲ್ಲಿದ್ದೀರಾ? ಆಂಟಿ ಆಂಟಿ ನೀನಾ? ಕಿಶೋರ್, ಕಿಶೋರ್, ಆಂಟಿ ಎಲ್ಲೋ? ಅಯ್ಯೋ, ಎಲ್ಲೋ ಆಂಟಿ? ಆಂಟಿ ಎಲ್ಲೋದ್ರು? ಎಲ್ಲೋ ಆಂಟಿ? ನನಗೇನೋ ಗೊತ್ತು. ಲೋ ಕಿಶೋರ್, ಎಲ್ಲೋ ಹೋದ್ರು ಅವ್ರು ಇಷ್ಟೊತ್ನಲ್ಲಿ? ಎಲ್ಲೋ ಹೋದ್ರಿ ಇವ್ರು ಇಷ್ಟೊತ್ನಲ್ಲಿ? ಕಿಶೋರ್, ನೀನ್ ಆ ಕಡೆ ಹೋಗು. ಸರಿ ಮಗ. ತ್ರಿಷಾ, ನೀನ್ ಈ ಕಡೆ ಹೋಗು. ಜಾನ್ವಿ, ನೀನ್ ಈ ಕಡೆ ಹುಡ್ಕೋ, ನಾನು ಈ ಕಡೆ ನೋಡ್ತೀನಿ. ಆಂಟಿ 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 ಆಂಟಿ
ಆಂಟಿ ಆಂಟಿ ಮಂಜು ಆಂಟಿ ಎಲ್ಲೋದ ಆಂಟಿ? ಅಯ್ಯೋ ಆಂಟಿ ಆಂಟಿ ಅಯ್ಯೋ ದೇವ್ರೆ ಆಂಟಿ ಆಂಟಿ ಇಲ್ಲಪ್ಪ ಏನಾಯ್ತು? ಆ ಕಡೆ ಯಾರೋ ಪಾಸ್ ಆಗಿದ್ನ ನೋಡ್ದೆ. ಆ ಕಡೆ ಯಾರೋ ಪಾಸ್ ಆದ್ರು. ಜಾನು 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 ಇದಳು ಜಾನು ಜಾನು ಜಾನು
ಅವ್ರನ್ನೆಲ್ಲ ಸಾಯಿಸ್ತೆ. ಯಾವ ಉದ್ದೇಶದಿಂದ ಸಾಯಿಸ್ತಾ ಇದೆ ಹೇಳೋ ಅವ್ರನ್ನ? ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾನು ಇಲ್ಲಿ ಕರ್ಕೊಂಬಂದಿರೋ ಉದ್ದೇಶನೇ ಬೇರೆ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾವಿಲ್ಲಿ ಬರೋದಕ್ಕಿಂತ ಮುಂಚೆ 2 ದಿನದ ಹಿಂದೆ ನನಗೊಂದು ಬುಕ್ ಸಿಕ್ಕಿತ್ತು. ಆ ಬುಕ್ಕಲ್ಲಿ ಈ ಕಾಡಿನ ಎಲ್ಲ ವಿಷಯ ಬರೆದಿತ್ತು. ಈ ಕಾಡಲ್ಲಿ ಒಂದು ಹಳೆ ಪುರಾತನ ಕಾಲದ ವಿಗ್ರಹವಿದೆ. ಆ ವಿಗ್ರಹ ಪಡಿಬೇಕಂದ್ರೆ 8 ಜನರ ಬಲಿ ಕೊಡಬೇಕು. ಅದಕ್ಕೆ ಅಂತ ನಾನು ನಿಮ್ಮೆಲ್ಲರನ್ನು ಇಲ್ಲಿ ಕರ್ಕೊಂಡು ಬಂದೆ. ನಾವು ಇಲ್ಲಿ ಬರಬೇಕಾದ್ರೆ ರವಿ ಫೋನಲ್ಲಿ ಮಾತಾಡಿದ್ದು ನೋಡಿದೆ. ಇಂಥ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ ಅಂದ್ಕೊಂಡು ನಾನು ಮೊದಲು ಅವನ್ನ ಬಲಿ ಕೊಟ್ಟೆ. ಹಾಗೆ ರಾತ್ರಿ ನಾವೆಲ್ಲರೂ ಊಟ ಮಾಡಿ ಮಲಗಿದಾಗ ನಾನು ಬೇಕು ಅಂತಲೇ ಪಾಂಡೆ ಮೇಲೆ ನೀರು ಹಾಕ್ತೆ. ಅವನ ಬಟ್ಟೆ ಒದ್ದೆ ಆಗಿದ್ದು ನೋಡಿ ನನ್ನ ಹಿಂದೆ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ನಾನು ಅಂದ್ಕೊಂಡಂಗೆ ಅವನು ನನ್ನ ಹಿಂದೆ ಬಂದ. ನಾನು ತ್ರಿಷಾ ಸೇರಿ ಅವನದು ಬಲಿ ಕೊಟ್ವಿ. ಈಗೇನು ನಡೀತಿದೆ ಅಂತ ಎಲ್ಲರೂ ಕನ್ಫ್ಯೂಸ್ ಇದ್ದರು. ಆವಾಗೆ ನಾನು ನನ್ನ ಆಟ ಶುರು ಮಾಡಿದೆ. ಒಬ್ಬೊಬ್ಬರಾಗಿ ಬಲಿ ಕೊಟ್ಕೊ ಬಂದೆ. ಕೃಷ್ಣ, ಎದ್ದೇಳು ಕೃಷ್ಣ. ಅಲ್ಲಿ ಚಾಕು ಇದೆ ನೋಡಿ, ತಗೊಂಡು ಅವನು ಚುಚ್ಚು. ಬಿಡ್ಬೇಡ ಅವನನ್ನ. ಏನಿದು? ಏನೋ ಕಾಣ್ತಿತ್ತಲ್ಲ. ಏನಿದು? ಬ್ಯಾಗ್. ಹಾ ಸರ್, ಇಲ್ಲೊಂದು ಬೈಕ್ ಇದೆ ಸರ್. ಸರ್, ಒಂದ್ ಬ್ಯಾಗ್ ಸಿಕ್ಕಿದೆ. ಏನ್ರಿ ಹಾಕೊಂಡ್ರಿ? ಸರ್, ಬೈಕ್ ಇದೆ ಇಲ್ಲಿ. ಬೈಕ್ ಒಂದೇ ಸಿಕ್ತು. ಹೌದು ಕೃಷ್ಣ, ನಾವು ಅನ್ಕೊಂಡಿದ್ದೆಲ್ಲ ಆಯ್ತು. ನಾವೀಗ ಇನ್ನೂ ಚೆನ್ನಾಗಿರ್ಬೋದಲ್ವಾ? ನೀನ್ 8 ಜನಂತಾನೆ ಸಾಯಿಸ್ಬೇಕು ಅಂತ ಹೇಳಿದ್ದು. ಬರೀ 7 ಜನನ್ ಮಾತ್ರ ನಾವು ಸಾಯಿಸಿದ್ದು. 8ನೇವ್ರು ಯಾರು? ನಿನಗೋಸ್ಕರ ನನ್ನ ಫ್ರೆಂಡ್ಸ್ನ ಬಲಿ ಕೊಟ್ಟೆ, ನನ್ನ ಪ್ರೀತಿನೂ ಬಲಿ ಕೊಟ್ಟೆ. ನೀನು ನನಗೆ ಬೇಕೇ ಬೇಕು. ನೀನು ನಾನು ಸಿಕ್ಕಿದ್ರೆ ನನ್ನ ಸಾಲ ಎಲ್ಲ ತೀರುತ್ತೆ. ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ.
ಏನಿದು? ಏನದು ಆ ಥರ ಹೊಳಿತಾ ಇದೆ?